ಚಾನಲ್ ಸಾಯಿ ಅಕ್ಯುಪ್ರೆಷರ್ ಮತ್ತು ಮುದ್ರಾ ಥೆರಪಿ. ಇಂದಿನ ಟಾಪಿಕ್ ಬಂದು ಒಬೆಸಿಟಿ ಅಥವಾ ಎಲ್ಲರಿಗೂ ದಪ್ಪ ಆಗೋದು. ದಪ್ಪ ಇರೋರಿಗೆ ಹೇಗೆ ತೆಳ್ಳಗಾಗ್ಬೋದು ಅಂದರೆ, ನಾವು ಯಾರು ಒಂದೇ ದಿನಕ್ಕೆ ದಪ್ಪ ಆಗಿರೋದಿಲ್ಲ ಅಥವಾ ಒಂದೇ ದಿನಕ್ಕೆ ತೆಳ್ಳಗಾಗೋಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ನಾವು ತೆಳ್ಳಗಾಗೋದು ಹೇಗಪ್ಪ ಅಂತ ಹೇಳಿದ್ರೆ, ಒಂದು ಫುಡ್ ಡೈಜೆಷನ್ನು ಮತ್ತು ಎಕ್ಸಸೈಸು ಮತ್ತು ವಾಕಿಂಗ್ ಮಾಡಬೇಕು. ಅದ್ರ ಜೊತೆಗೆ ಕಲರ್ ಥೆರಪಿ ಅಪ್ಲೈ ಮಾಡೋದ್ರಿಂದ ನಮಗೆ ವೆಯ್ಟ್ ರಿಡಕ್ಷನ್ಸ್ ಅಥವಾ ನಮ್ಮ ಒಬೆಸಿಟಿನ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಸಿಂಪಲ್ ಥೆರಪಿ, ಇದು ಕಲರ್ ಥೆರಪಿ ಒಳಗೆ. ಇದಕ್ಕೆ ನಮಗೆ ವರ್ಕ್ ಆಗಲಿಲ್ಲ ಅಂದಾಗ ಬೇರೆ ಮತ್ತೆ ನಾವು ಮೆರಿಡಿಯನ್ ಥೆರಪಿಲಿ ಹೋಗಬೇಕಾಗ್ತಾ ಇರುತ್ತೆ. ಸೊ ಫಸ್ಟ್ ಈ ಸಿಂಪಲ್ ಥೆರಪಿಲಿ ಹೇಗಪ್ಪ ಮಾಡ್ಕೊಳೋದು ಅಂದರೆ, ನಮ್ಮ ಗ್ರೀನ್ ಪೆನ್ ತಂದ್ಬಿಟ್ಟು ನಮ್ಮ ಬೆರಳುಗಳಲ್ಲಿ, ನಮ್ಮ ಬೆರಳುಗಳೇನಿದಲ್ವಾ, ಸೊ ಈ ಎಲ್ಲ ಬೆರಳುಗಳಲ್ಲಿ ಫಸ್ಟ್ ಒಂದು ಸ್ಮಾಲ್ ಫಿಂಗರನ್ನ ಈ ಥರ, ಮತ್ತೆ ಮಧ್ಯದ ಫಿಂಗರ್ ಮತ್ತೆ ತೋರು ಬೆರಳಿಗೆ, ಸೊ ಮಧ್ಯದ ಜಾಯಿಂಟು ನೀಲ ಜಾಯಿಂಟಿಗೆ ಕಾಣ್ತಾ ಇದೆ ಈಗ ಈ ರೀತಿ. ಸೊ ಕಲರ್ ಥೆರಪಿಸಲ್ಲಿ ಈ ಎರಡು ಫಿಂಗರಿಗೆ, ನಿಮ್ಮ ಇಂಡೆಕ್ಸ್ ಫಿಂಗರನ್ನ ಮೊದಲನೇ ಜಾಯಿಂಟು, ಮತ್ತೆ ಈ ಫಿಂಗರನ್ನ ಎರಡನೇ ಜಾಯಿಂಟು, ಮತ್ತೆ ಈ ಸ್ಮಾಲ್ ಫಿಂಗರಿನ ಮೊದಲನೇ ಕೆಳಗಿನ ಜಾಯಿಂಟು ಮತ್ತೆ ಮಧ್ಯದ ಜಾಯಿಂಟಿಗೆ ಈ ಥರ ಗ್ರೀನ್ ಕಲರ್ ಅಪ್ಲೈ ಮಾಡ್ತಾ ಬರಬೇಕು. ಇದು ಒಂದಿನ ಎರಡು ದಿನ ಮಾಡಿದ್ರೆ ಬರೋದಿಲ್ಲ, ತಿಂಗಳಾನುಗಟ್ಟಲೆ ನೀವು ಈ ಥರ ಅಪ್ಲೈ ಮಾಡಿದ್ರೆ ನಿಮ್ಮ ವೆಯ್ಟಲ್ಲಿ ಗ್ರ್ಯಾಜುಯಲಿ ನಿಮಗೆ ವೆಯ್ಟ್ ರಿಡಕ್ಷನ್ ಆಗೋದು ಗೊತ್ತಾಗುತ್ತೆ. ಸೊ ಇದು ಕಲರ್ ಥೆರಪಿಯಲ್ಲಿ ಯಾವ ಥರ ಅಂದರೆ, ನಿಮ್ಮ ಎಡಗೈನ ತೋರು ಬೆರಳಿನ ಮೇಲ್ಗಡೆ ಮತ್ತು ಮಧ್ಯದ ಬೆರಳಿನ ಮೇಲ್ಗಡೆ ಮತ್ತು ಎರಡನೇ ಗಣ್ಣಿಗೆ ಮತ್ತು ಕಿರು ಬೆರಳಿನ ಲಾಸ್ಟ್ ಮತ್ತೆ ಮಧ್ಯದ ಬೆರಳಿಗೆ ಮೇಲಿನ ಗಣ್ಣಿಗಳಿಗೆ ನೀವು ಗ್ರೀನ್ ಕಲರ್ ಹಾಕೋದ್ರಿಂದ ವೆಯ್ಟ್ ರಿಡಕ್ಷನ್ಸ್ ಆಗ್ತಾ ಬರುತ್ತೆ. ಸೊ ಇದು ಕಲರ್ ಥೆರಪಿಯಲ್ಲಿ ಇದು ನಿಮಗೆ ವೆಯ್ಟ್ ರಿಡಕ್ಷನ್ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡೋಂಥದ್ದು. ಇದ್ರ ಜೊತೆಗೆ ನೀವಿಗೆ ಸ್ವಲ್ಪ ಊಟದಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು, ಮತ್ತೆ ಎಕ್ಸಸೈಸ್ ಮತ್ತೆ ವಾಕ್ ಮಾಡ್ತಾ ಇದ್ರೆ ಜಲ್ದಿ ಡೌನ್ ಆಗುತ್ತೆ.